ಏಕವಿಂಶತ್ಯ ಅದಾದರೆ ಜ್ಞಾನಿಗಳ ಮಾಡೋ ಮಹಿಮೆಗಳಿಗೆಲ್ಲ ಇದೇ ಅರ್ಥ. ಜ್ಞಾನಿ ಏನೇ ಮಹಿಮೆ ತೋರಿಸ್ತಾರೆ, ಎಷ್ಟು ಶಕ್ತಿ ಇದೆ ಅಂತ ಹೇಳೋದು ತೋರಿಸಿದ್ರು. ಬಟ್ ಉಪಯೋಗಿಸ್ತಾ ಇರಲಿಲ್ಲ. ರಾಜಷ್ಟು ಪವಾಡ ಮಾಡಿದರು, ಸನ್ಮಾನ ಮಾಡಬೇಕು ಅಂತ ಜನ ವ್ಯವಸ್ಥೆ ಮಾಡಿಕೊಂಡು ರೋಡ್ ಇಲ್ಲೇ ಇಲ್ಲ, ಹೊರಟಾಗಿತ್ತಾಗಲೇ, ಗೊತ್ತಾಯ್ತಾ? ಸಿಗಲೇ ಇಲ್ಲ, ಆ ಕಡೆ ಹೊರಟ್ಬಿಟ್ರೋಗುತ್ತೆ. ಅದೇನೇ ಕೆಲಸ ಇಲ್ಲ, ಅಲ್ಲಿ ಇದಕ್ಕೆ ಹೋಗಿದ್ದು ಅವರು, ಏನಿಲ್ಲ ಅಲ್ಲಿ. ಅವ್ರು ಎನ್ಕೇಶ್ ಮಾಡಿ ಇಷ್ಟಪಡಲಿಲ್ಲ ಅವರು. ಬ್ರಹ್ಮಣ್ಯ ತೀರ್ಥ ಕಥೆ ಹಾಗೆ ಹೇಳ್ತಾರೆ. ಇಲ್ಲಿ ಬಂದು ಹಬ್ಬ ಹೋಗೋದು ಬರ್ತಾರೆ, ಮಳೆಯೇ ಇರಲಿಲ್ಲ, ಎಲ್ಲ ಒದ್ದಾಡ್ತಿರ್ತಾರೆ. ಪಂಚಾಯತ್ ಮಳೆ ಬಂತು, ರಾಜ ಗೊತ್ತಾಯ್ತು ಯಾರು ಬಂದು ಹೋದ್ರೆ ಹಾಳೆ ಹೊಲ್ಟಾಗಿತ್ತಾಗಲೇ. ರಾಜ ಕಾಕೊಂಡು ಕೂತು ಬರೆದಿಟ್ಟಂತೆ, ಅವ್ರಿಗೆ ಕೊಡ್ಬೇಕಾದ್ರೆ ಕೊಡ್ಲಿಕ್ಕಾಗಿಲ್ಲ ನನಗೆ ಅಂತ ಬಂದಾಗ ಮುಂದಿನವ್ರು ನೋಡಿ ಅದನ್ನು ಆಗಿದ್ದ ಪೀಠ ವ್ಯಾಸರಾಜರಿಗೆ ಕೊಡ್ತಾರೆ, ಎಲ್ಲ ಹಚ್ಚಿಬಿಡ್ತಾರೆ. ಮತ್ತೆ ಇವೆಲ್ಲ ಕಥೆಗಳು ನೋಡಿದಾಗ ಜ್ಞಾನಿಗಳಿಗೆ ಆ ಕಡೆ ಗಮನವೇ ಇರೋದಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಆ ಗಮನ ಇಲ್ಲ ಅನ್ನೋದನ್ನು ಮರೆತು ಬಿಟ್ಟು ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಕೆಪಾಸಿಟಿ ಇಲ್ಲ ಅಲ್ಲ, ಆ ಕಡೆ ಗಮನ ಬೇಕಿಲ್ಲ ಅವರಿಗೆ. ತಥಾಪಿ ತತ್ಪರ ರಾಜನ್ ನೈವ ವಾಂಛಂತಿ ಕಿಂಚನ. ಭಾಗವತದ ಶ್ಲೋಕ. ಭಗವದ್ಭಕ್ತರಿಗೆ ಸಿಗದೇ ಇರೋ ಪದಾರ್ಥಗಳೇ ಇಲ್ಲ, ಆದರೆ ಭಗವದ್ಭಕ್ತರಿಗೆ ಕೇಳಿ ಅಭ್ಯಾಸನೇ ಇಲ್ಲ. ಅದರಿಂದಾಗೇ ಅವ್ರು ಇಸ್ಕೊಳ್ಳೋಕೆ ಹೋಗೋದೇ ಇಲ್ಲ ಅಂತ. ಕವಿಂ ಇಲ್ಲಾಯ್ತದ. ಹಾಂ, ಕವಿಂ ಅಲ್ಲ. ಏಕವಿಂಶತ್ಯ ಆದಿತ್ಯಂ ಆಪ್ನೋತಿ ಏಕವಿಂಶೋ ವಾ. ಇವೆಲ್ಲ ಅಂಥ ವಿದ್ಯೆಗಳೇ ಹೇಳ್ತಿರೋದು. ಈಗ ಇದೇನು ಬಂದಿದೆ ಅದೆಲ್ಲ ಏನು ಮಾಡಿ ಏನೇನು ಬರುತ್ತೆ ಅಂತ ಹೇಳ್ತಾ ಹೋಗ್ತಾ ಇದರಲ್ಲಿ. ಈ ರೀತಿ ಬಂತ ನಿಮಗೆ ಮಳೆ ಬರೆಸ್ಬೇಕಾ, ಈ ವಿದ್ಯೆ ಹೇಳಿ. ಮಳೆ ನಿಲ್ಲಿಸ್ಬೇಕಾ, ಆಚಾರ ತಂತ್ರಸಾರದಲ್ಲಿ ಮಂತ್ರಗಳ ಕೆಪಾಸಿಟಿ ಹೇಳ್ತೀವಿ, ಮಂತ್ರಕ್ಕೆ ಇಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಅದು ಯಾರು ಓದೋದೇ ಇಲ್ಲ, ಅದರಿಂದ ಬರೋದಿಲ್ಲ. ಅದು ಓದ್ಬಿಟ್ಟು ಇದೆ ಜಪ ಮಾಡಿ ನಿಮಗೆ ಆಯ್ತು ಬಂತು ಅಂತಲೇ ಅರ್ಥ. ಇಷ್ಟ ಕಾಮಧೇನು ಅದು. ಆ ಪೈಕಿ ಎಂಟ್ರಿ ಕೊಡಲೇ ಇಲ್ಲ ಜನಗಳು ಪೂರ್ತಿಯಾಗಿ. ಏನು ಬೇಕಾದ್ರೂ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಬಿಡ್ತಿರಲಿಲ್ಲ. ಹೀಗಾಗಿ ಇಲ್ಲ ಪೂರ್ತಿ ವಿರಕ್ತರಾಗಿ ಓದೋರು ಒಂದು ಗುಂಪಾದರೆ, ಸುಮ್ಮನೆ ಓದ್ಬಿಟ್ಟು ಇದು ಯೂಸ್ಲೆಸ್ ಅಂತ ಹೇಳ್ಕೊಂಡು ಇನ್ನೊಂದು ಗುಂಪಾಯಿತು. ಹಾಗಾಗಬಾರ್ದು. ಏನ ಸಕಲಾಭಿಷ್ಟ ಸಿದ್ಧಿದ, ಕೇಳಿದ್ದೆಲ್ಲ ಸಿಗುತ್ತೆ. ಸುಮ್ಮನೆ ಪಾಠಕ್ಕೆ ಹೋದ್ರೆ ಸಾಕಂತ ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾರೆ. ಪರಮಾದಿ ಅದು ಇಡೀ ತಂತ್ರಸಾರ ಪೂರ್ತಿ ಹೇಳೋದಾದರೆ ಪುರುಷಾರ್ಥ ಅಥವಾ ಶಬ್ದ ಸೂತ್ರಕ್ಕೆ ಅರ್ಥ. ಬ್ರಹ್ಮ ಇಡೀ ತಂತ್ರಸಾರ ಪೂರ್ತಿ ಇದ್ರ ಕೆಪಾಸಿಟಿ ಎಷ್ಟು ಅಂತ ಹೇಳಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಏಕವಿಂಶತ್ಯ ಆದಿತ್ಯ ಪ್ರಾಪ್ನೋತಿ ಏಕವಿಂಶೋ ವಾ ಇತೋ ಅಸೌ ಆದಿತ್ಯೋ ದ್ವಾವಿಂಶೇನ ಪರಮಾದಿತ್ಯಾತ್ ಜಯತಿ ತನ್ನಾಕಂ ತದ್ವಿಶೋಕಂ ಇತಿ. ವಕ್ಕಾರಾರ್ಥ ಪರಿಜ್ಞಾನಾತ್ ಪ್ರಾರ್ಥ್ಯೋ ಅಭ್ಯುಶಯನಃ ಪ್ರಭು ಏಕವಿಂಶಾಣ ವಿಜ್ಞಾನಾತ್ ಪ್ರಾಪ್ಯೋಸೌ ಸೂರ್ಯಮಂಡಲೇ. 21 ಅಕ್ಷರದ ವಿಷಯ ತಿಳ್ಕೊಂಡಾಗ ಸೂರ್ಯಮಂಡಲದಲ್ಲಿ ಏನು ಉಪಾಸನೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಏನು ಅಂತ ತಿಳಿಸ್ತಾರೆ. ಸಯೇವ ಭಗವಾನ್ ವಿಷ್ಣು ದ್ವಾವಿಂಶದ್ ರೂಪವಾನ್ ಯತಃ. 21 ಆದಮೇಲೆ 22ನೇ ಭಗವಂತನ ರೂಪ. ತಾನೇವ ಸಪ್ತರೂಪಾಣಿ ವಿಭಿದ್ಯಂತೆ ತ್ರಿಧಾ 7 ರೂಪಗಳು, ಒಂದೊಂದು 300 ಭಾಗ, 721 ಆಯಿತು. ಏಕಃ ಪಯೋಕ್ತಿ ಶಯನಃ ಇತಿ ದ್ವಾಂಶತಿ ಪ್ರಭು. ಇವೆಲ್ಲ ಬೇರೆ ರೂಪಗಳಾದರೆ 22ನೇ ರೂಪನೇ ಪಯೋಕ್ತಿ ಶಯನ, ಕ್ಷೀರಸಾಗರವಾಸಿಯಾದ ಪರಮಾತ್ಮನೇ 22ನೇ ಇದರಿಂದ ವಾಚ್ಯರಾದವರು. ಪ್ರದ್ಯುಮ್ನಾದ್ಯಾಸ್ತು ಚತ್ವಾರೋ ದ್ವಿಷಣ್ಮಾಸೇಷು ಸಂಸ್ಥಿತಾ. ಪ್ರದ್ಯುಮ್ನಾದಿ 4 ರೂಪಗಳು. ದ್ವಿಷಣ್ಮಾಸ ಅಂದರೆ ಎಷ್ಟು? 12 ತಿಂಗಳಲ್ಲಿ ಇದ್ದಾರೆ. ಅದೇ ಕೇಶವಾದಿ ರೂಪಗಳಿವೆಯಲ್ಲ, ಅವೇ ಹೇಳ್ತಾರೆ. ಇದರಿಂದ ಕೇಶವಾದಿ ರೂಪಗಳು ಆ ಮಾಸ ಎಲ್ಲಿ ಬಂತು ಅಂದರೆ ಆಚಾರ್ಯ ಹೇಳಿದ ಮಾತಿನ ಅರ್ಥ. ಕೇಶವಾದಿ ರೂಪಗಳೇ 12 ಮಾಸಗಳಿಗೆ ಅಭಿಮಾನಿಗಳಾಗಿವೆ ಅಂತ ಹೇಳ್ಬಿಟ್ಟು. ಪ್ರದ್ಯುಮ್ನಾದ್ಯಾಸ್ತು ಚತ್ವಾರೋ ದ್ವಿಷಣ್ಮಾಸೇಷು ಸಂಸ್ಥಿತಾ ತ್ರಿಶಃ ಕೇಶವಾದ್ಯ ವಸಂತಾದಿಷು ಪಂಚಮಃ. ತ್ರಿಶಸ್ತ್ರ 3 ಕೇಶವಾದಿ ರೂಪಗಳು ಅಲ್ಲಿವೆ ಅಂತ ಹೇಳಿದರು. ಇಲ್ಲಿ ವಸಂತಾದಿಷು ಪಂಚಮಃ, ವಸಂತಾದಿಗಳಲ್ಲಿ 5ನೇ ರೂಪ ಇದೆ. ವಸಂತಾದಿ ಋತುಗಳು ಅಂತ ಅರ್ಥ. ರೂಪದ್ವಯಂಚ ಷಷ್ಠಸ್ಯ ಸ್ಥಿತಂ ಮತ್ಸ್ಯಾದಿ ಪಂಚಕಂ. ರೂಪದ್ವಯಂಚ ಷಷ್ಠಸ್ಯ ಸ್ಥಿತಂ ಮತ್ಸ್ಯಾದಿ ಪಂಚಕಂ. ರೂಪದ್ವಯ ಫಸ್ಟದು, ಮತ್ಸ್ಯಾದಿ ಪಂಚಕಂ. ರೂಪದ್ವಯ ಮಾಡಿದರೆ 10 ಆಯ್ತರಿ. 10 ಅವತಾರಗಳು ಇದರಲ್ಲಿ ಸೇರಿವೆ. ತೃತೀಯಂ ಪೃಥಿವೀ ಸಮಸ್ತಂ ಜಾಮದಜ್ಞಾಖ್ಯಮೇವ ತತ್. 3ನೇದು ಪೃಥ್ವಿಯಲ್ಲಿರ್ತಕ್ಕಂಥದ್ದು ಜಾಮದ ಪರಶುರಾಮ ರೂಪ. ಅದು ಅಂತರಿಕ್ಷ ದ್ಯುಸೂರ್ಯೇಶು ಸಪ್ತಮಸ್ಯ ತ್ರಿಧಾ ತನು. ಮತ್ತು ಅಂತರಿಕ್ಷ ದ್ಯು ಸೂರ್ಯ, ಅಂತರಿಕ್ಷ 1, ದ್ಯು 1, ಸೂರ್ಯ 1, 3 ಆಯಿತು ಬಹುವಚನ. ಸಪ್ತಮಸ್ಯ ತ್ರಿಧಾ ತನು
ಎರಡನೇದಕ್ಕೆ 3 ರೂಪಗಳಿವೆ. ರಾಮ ಕೃಷ್ಣ ಕಲಿಕೆ ರೀತಿ, ಅದಕ್ಕೆ ರಾಮ ಕೃಷ್ಣ ಮತ್ತು ಕಲಿಕೆಯನ ರೂಪಗಳೇ ನಿಯಾಮಕ ರೂಪಗಳು. ತಜ್ಞಾನಾತ್ ವಾಚ್ ತಾರಿ ಅವಾಪ್ಯಚ, ಅದು ಜ್ಞಾನ ಇತ್ತು ಅಂದರೆ ಸಿಕ್ತು ಅಂತಲೇ ಅರ್ಥ. ದ್ವಾವಿಂಶೇನ ಪಯೋಬ್ಧಿಸ್ಥಂ ಪ್ರಾಪ್ಯತೆ ರೂಪಮಕ್ಷರ, 22 ರೂಪ ಉಪವಾಸನೆ ಮಾಡಿದ್ದರಿಂದ ಆ ರೂಪದ ಹತ್ತಿರ ಹೋಗ್ತಾರೆ ಅಂದರೆ ಮುಕ್ತರಾಗ್ತಾರೆ ಅಂತ ಅರ್ಥ. ಏತದ್ವಾವಿಂಶಕಂ ರೂಪಂ ನಾಕಂ ಚ ಅಸುಖವರ್ಜನ, ಇದು ನಾಕ ಅಂತ ಕರೀತಾರೆ. ನಾಕಕ್ಕೆ ಅರ್ಥ ಹೇಳ್ತಾರೆ. ನಾಕ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ ಮಾಡಬಾರ್ದು. ಸ್ವರ್ಗಕ್ಕೆ ನಾಕ ಅಂತ ಹೆಸರಿದೆ, ಇಲ್ಲ ಅಂತಲ್ಲ. ಆದರೆ ನಿಜವಾದ ನಾಕ ಅಂದರೆ ಯಾವುದು? ವೈಕುಂಠ ಇರೋದು ಇದಲ್ಲ. ಯಾತಕ್ಕೆ ಅಂತ ಪ್ರಶ್ನೆ ಹೇಳ್ತಾರೆ. ಕ ಅಕ ನಾಕ, ನಾಭಾಗ ಅಂತ ಆತ ಇದ್ದದು. ಕ ಅಂದ್ರೆ ಏನು? ಸುಖ. ಅಕ ಅಂದ್ರೆ ಏನು? ದುಃಖ. ನಾಕ ದುಃಖ ಇಲ್ಲದ್ದು ಅಂತ ಅರ್ಥ. ಈ ಮುಖ್ಯಾರ್ಥದಲ್ಲಿ ದುಃಖ ಇಲ್ಲದ ಜಾಗ ಯಾವುದು? ಸ್ವರ್ಗ ಅಲ್ಲ. ಯಾಕಂದ್ರೆ ಅವತ್ತೇ ಶುರುವಾಗಿರೋ ದುಃಖ ಇವರಿಗೆ. ಎಲ್ಲಿ ವೆಕೇಟ್ ಮಾಡಬೇಕು ಅಂತ ಕಾಯ್ತಾ ಕೂತಿರ್ತಾರೆ. ಆದ್ದರಿಂದ ನಿಜವಾದ ನಾಕ ಯಾವುದು? ಇದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಕೊಟ್ಟು ಏತದ್ ದ್ವಾವಿಂಶಕಂ ರೂಪಂ ನಾಕಂ ಚ ಅಸುಖವರ್ಜನ. ಅಸುಖವರ್ಜನ ಅಂತಂದ್ರೆ ಕ ಅಕ ಇಲ್ಲದ್ದು ನಾಕ. ಅದಿಷ್ಟು ಅರ್ಥ ಅಲ್ಲಿ ಬರುತ್ತೆ. ಪೂರ್ಣಾನಂದ ಸ್ವರೂಪತ್ವಾತ್ ವಿಶೋಕಂ ಶೋಕನಾಶನ. ಪೂರ್ಣಾನಂದ ಸ್ವರೂಪನಾಗೋದ್ರಿಂದಾಗಿಯೇ ಅಲ್ಲಿ ಬೇರೆ ಶೋಕದ ಹೆಸರೇ ಇಲ್ಲ. ವಿಶೋಕಂ ಶೋಕನಾಶನ, ಶೋಕ ಪರಿಹಾರವಾಯಿತು, ಇಷ್ಟಾರ್ಥ ಸಿದ್ಧಿಯಾಯಿತು. ಅದಕ್ಕೆ ಈ ನಾಕ ಅಂದರೆ ವೈಕುಂಠನೇ ಇತಿ ಸಾಮ ಸಂಹಿತಾಯ. ಆದ್ದರಿಂದ ಅವ್ರು ಯಾವುದೇ ಹೋಮ ಹವನ ಏನೇ ಮಾಡಲಿ, ಅಲ್ಲಿ ಏನೇ ಪರಿಸ್ಥಿತಿ ಹೇಳಿರಲಿ ಕೇಳೋದಿಲ್ಲ. ಅವರು ಯಾವುದಕ್ಕೆ ಉಪಯೋಗಿಸ್ತಾರೆ? ಎಲ್ಲ ಅದಕ್ಕೆ ಬರಲಿ ಅಂತ. ಮೋಕ್ಷ ಓರಿಯೆಂಟೆಡ್ ಆಗಿರ್ತಾರೆ, ಭಗವದ್ಗೀತೆ ಓರಿಯೆಂಟೆಡ್ ಆಗಿರ್ತಾರೆ. ಬೇರೆ ಕಡೆ ಗಮನ ಕೊಡೋದೇ ಇಲ್ಲ ಅವರು. ಯಾವ ಪರಿಸ್ಥಿತಿಯೂ ಅವ್ರು ಅಟ್ರಾಕ್ಟ್ ಮಾಡೋದಿಲ್ಲ ಅವ್ರು. ಯಾಕೆ? ಅದಕ್ಕಿಂತ ಮೇಲೆ ದೊಡ್ಡ ಗುರಿ ಅವರಿಗಿದೆ. ಆದ್ದರಿಂದ ಡಿವೇಟ್ ಆಗೋದಿಲ್ಲ. ಭಾಷ್ಯಾರ್ಥ ಎಷ್ಟೋದ್ರೆ ನಮ್ಮಲ್ಲೇ ಕಾಣ್ತಾರೆ. SSLC ಓದ್ತಿರ್ತಾರೆ, ಪಾಸಾಗಿ ಮಾಡ್ತೀವಿ, ಕೆಲಸಕ್ಕೆ ಸೇರಿಬಿಡ್ತಿದೆ. ಹಿಂದೆ SSLC ಬ್ಯಾಂಕ್ ಕೆಲಸ ಇರ್ತಿತ್ತು, ಗೊತ್ತಾಯ್ತಾ? ಅದೇನು ರಿಪೋರ್ಟ್ ಮಾಡ್ಕೊಂಡ್ಬಿಡೋರು. ಕೆಲಸಕ್ಕೆ ಸೇರಿದ್ರೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. SSLC ಆದವರು ಬ್ಯಾಂಕ್ ಕೆಲಸಕ್ಕೆ ಅಂತ ಹೋದರೆ ಬರೀ ಕೆಲಸ ಅಲ್ಲ, ರಿಪೋರ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ವಾಪಸ್ ಬರೋದು ಸಾಯಂಕಾಲ. ಈಗ 3-4 ಡಿಗ್ರಿ ಮಾಡಿದ್ರು ಸಿಗೋದಿಲ್ಲ. ಆ ಥರ ವಾತಾವರಣ ಹೊಸ ಬೇಕಾಷ್ಟು ಉಪಯೋಗ. ಜನ ಅಷ್ಟು ಸಂಖ್ಯೆಯಲ್ಲಿ ಜನ ಇರಲಿಲ್ಲ. ಏನು ಸಿಕ್ಕರೆ ಸೇರಿಸ್ಕೊಬಿಟ್ಟು ಆ ಥರ ಅಂತ ಆ ರೀತಿ ಇವ್ರಿಗಿರುತ್ತೆ. ಬೇಕಾದ್ರೆ ಹೋಗ್ಬೋದು, ಸಾಕಾರ ಬಿಡ್ಬೋದು ಅಷ್ಟೇ. ವಿಶೋಕಂ ಶೋಕನಾಶನಾತಿಥಿ ಸಾಮ ಸಂಹಿತಾಯ. ಅಲ್ಲಿಗಿರಲಿ. ನಾಳೆ ಇನ್ನೊಂದು ಆಪ್ನೋತಿ ಆದಿತ್ಯಶ್ಚ ಜಯಂ ಪರೋ ಹಾಸ್ಯಾದಿತ್ಯ ಜಯಾಜ್ಜಯೋ ಭವತಿ ಚ ಏತದೇವಂ ವಿದ್ವಾನ್ ಆತ್ಮಸಂಹಿತಂ ಅತಿಮೃತ್ಯು ಸಪ್ತವಿಧಂ ಸಾಮ ಉಪಾಸತೆ ಸಾಮೋಪಾಸ್ತೆ. ಇದು ಫಲ ಮತ್ತೆ ಹೇಳ್ತಾ ಅದು ಉಪಯೋಗಿಸ್ತಾ ಇರ್ತಾರೆ. ಅದನ್ನ ಕಾಮನ್ ಆಗಿ ಹೇಳ್ತಾರೆ. ಏನೇನು ಸಿಗುತ್ತೆ ಅಂತ ಮುಂದೆ ಹೇಳ್ತಾರೆ. ಇವೆಲ್ಲ ಅನೇಕ ವಿದ್ಯೆಗಳನ್ನು ಹೇಳ್ತಕ್ಕಂಥ ಭಾಗ ಇದು. ನಾವು ಸುಮ್ಮನೆ ತಿಳ್ಕೊಂಡಿರೋದು ಅಷ್ಟೇ ಹೊರತು ಉಪಾಸನೆ ಮಾಡೋದಲ್ಲ. ಅವ್ರು ಹೇಳಿಲ್ಲ ಮೆಡಿಕಲ್ ಬುಕ್ಸ್ ಓದಿ ಮಾತ್ರಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಓದೋದಕ್ಕೆ ಚಾನ್ಸ್ ಇದೆ. ಅವ್ರು ಏನಿಲ್ಲ ಪಡಿ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಎಲ್ಲೂ ಬೋರ್ಡ್ ಹಾಕಿಲ್ಲ. ಯಾವ ಪುಸ್ತಕ ಯಾರು ಬೇಕಾದ್ರೆ